ಗೊರಮಡುಗು ಗ್ರಾಮದಲ್ಲಿ 2ನೇ ವರ್ಷದ ಕ್ರಿಕೆಟ್ ಟೂರ್ನಮೆಂಟ್ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸತೀಶ್ ರವರಿಂದ ಚಾಲನೆ. ಗೊರಮಡುಗು ಕ್ರೀಡಾವಳಿ ಪ್ರೀಮಿಯರ್ ಲೀಗ್ 2. ಕ್ರೀಡೆ ಆಡುವುದರಿಂದ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಸದೃಢರಾಗುತ್ತೇವೆ. ಆದರೆ ಕ್ರೀಡೆಯನ್ನೇ ಜೀವನ ಅಂದುಕೊಳ್ಳುವುದು ತಪ್ಪು. ಇದು ಮನರಂಜನೆಗಾಗಿ ಇರಬೇಕು ಎಂದು ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸತೀಶ್ ಹೇಳಿದರು. ಎಲ್ಲಾ ಯುವಕರು ನೋಡ್ರಿ, ಇದೊಂದು ನಿಮ್ಗೆ ಸದಾವಕಾಶ. ಇವಾಗ ಟೈಮ್ ಇದೆ, ಎನರ್ಜಿ ಇದೆ, ಅದನ್ನ ಒಳ್ಳೆ ಸದುಪಯೋಗ ಪಡಿಸ್ಕೊಳ್ಳಿ. ಇಲ್ಲಿ 4 ತಂಡಗಳ ಕ್ಯಾಪ್ಟನ್ಸ್ ಇದ್ದಾರೆ. ಎಲ್ಲ ಗ್ರೌಂಡ್ ಎಲ್ಲ ಪ್ರಿಪರೇಷನ್ ಮಾಡಿ ಗೋಪಾಲ್ ಗೌಡ್ರು ಆಯೋಜಕರಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಗೊರಮಡುಗು ಗ್ರಾಮದ ಯುವ ಮುಖಂಡ ಗೋಪಾಲಗೌಡ ಹಾಗೂ ಪತ್ರಕರ್ತರಾದ ಮೈತ್ರಿ ಲೋಕೇಶ್ ಅವರ ಸಂಯುಕ್ತ ಆಯೋಜನೆಯಲ್ಲಿ ನಡೆದ ಚುಟುಕು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬ ಯುವಕರಿಗೂ ಜೀವನದಲ್ಲಿ ಛಲ ಮತ್ತು ಗುರಿ ಇರಬೇಕು. ಗ್ರಾಮದಲ್ಲಿ ಜೂಜು ಆಡುವುದು, ಕಾನೂನು ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗುವುದು, ಮದ್ಯಪಾನ ಮಾರಾಟ ಮಾಡುವುದು ಕಾನೂನು ಬಾಹಿರ. ಯುವಕರು ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳಿ ಎಂದು ಯುವಕರಿಗೆ ಪ್ರೋತ್ಸಾಹ ಮಾಡಿದರು. ಗೊರಮಡುಗು ಗ್ರಾಮದ ಎಲ್ಲ ಯುವಕರೇ ಹಾಗೂ ನಮ್ಮ ಯುವ ಪತ್ರಕರ್ತರಾದಂತಹ ಲೋಕೇಶ್ ಅವರೇ, ವಿಶ್ವನಾಥ್ ಅವರೇ, ಗೋಪಾಲ್ ಗೌಡ್ರೆ ಹಾಗೂ ಎಲ್ಲ ಮುಖಂಡರುಗಳೇ, ಈ ದಿನ ಏನು ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇಟ್ಕೊಂಡು ಉದ್ಘಾಟನೆ ಮಾಡಬೇಕು ಅಂತ ಕರೆಸಿದ್ದಕ್ಕೆ ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಹೌದಲ್ಲ, ಈಗ ನೋಡಿ, ನಮಗೆ ಟೈಮ್ ಇದೆ, ಎನರ್ಜಿ ಇದೆ, ನಿಮ್ಮ ಹತ್ರ ದುಡ್ಡಿರಲ್ಲ ಇವಾಗ, ಯಾಕಂದ್ರೆ ನೀವು ಸಂಪಾದನೆ ಮಾಡಿರಲ್ಲ, ನಿಮ್ಮ ಹತ್ರ ದುಡ್ಡಿರಲ್ಲ. ಆದ್ರೆ ಈ ಸ್ಟೇಜ್ ಅನ್ನ ಬಿಟ್ಟು ಮುಂದೆ ಹೋದ್ರೆ ನಿಮ್ಗೆ ಟೈಮೇ ಇರಲ್ಲ. ಎನರ್ಜಿನೂ ಇರ್ತದೆ, ದುಡ್ಡು ಇರ್ತದೆ, ಅದ್ ಅನುಭವಿಸೋಕೆ ಟೈಮೇ ಇರೋದಿಲ್ಲ. ಎಕ್ಸಾಂಪಲ್ ನಾನೇ, ಅರ್ಥ ಆಯ್ತಾ? ಈಗ ನೋಡಿ, ನಾವು ಕೆಲಸ ಮಾಡಬೇಕು, ಸಂಬಳ ಬರುತ್ತೆ, ಆಯ್ತಾ, ನಾವು ಬೇರೆ ಎಲ್ಲ ಎಂಜಾಯ್ ಮಾಡೋದಕ್ಕೆ ಟೈಮೇ ಸಿಗಲ್ಲ. ಒಂದು ಕ್ರಿಕೆಟ್ ಆಡೋದಕ್ಕೂ ಟೈಮ್ ಸಿಗಲ್ಲ ನಮ್ಗೆ, ಯಾವ ಆಟಗಳನ್ನ ಆಡೋದಕ್ಕೂ ಟೈಮ್ ಸಿಗಲ್ಲ, ಆಯ್ತಾ? ಮತ್ತೆ ನೀವು ಮುದುಕರಾದ್ಮೇಲೆ ಆಟ ಆಡಕ್ಕಾಗುತ್ತಾ? ಇಲ್ಲ ಮುದುಕರ ಕ್ರಿಕೆಟ್ ಆಡ್ತಾರ ನೋಡಿದಿರಾ? ಇಲ್ಲ. ಮದುವೆಯಾಗಿ ಮಕ್ಕಳಾಗಿರೋರು ಕೆಲವು ಏನು ಕೆಲಸದವರು ಬಂದು ಆಡ್ತಾರೆ, ಇಲ್ಲ ಅಂದ್ರೆ ಆಡ್ತಾರ ಕ್ರಿಕೆಟ್? ಇಲ್ಲ. ಹಂಗಾಗಿ ಯಾವ್ಯಾವ ಸಮಯದಲ್ಲಿ ಏನೇನಾಗಬೇಕು ಅದು ಆಗ್ಬೇಕು. ಆದ್ರೆ ಬರೀ ಕ್ರಿಕೆಟ್ಗೆ ಮಹತ್ವ, ಕ್ರಿಕೆಟ್ ಅಂತಲ್ಲ, ಯಾವ್ದು ಬರೀ ಕ್ರೀಡೆಗೆ ಮಹತ್ವ ಕೊಡೋದ ಅಲ್ಲ. ಆಮೇಲೆ ಡ್ರಿಂಕ್ಸ್ ಯಥೇಚ್ಛವಾಗಿ ನಮ್ಮ ಗೊರಮಡುಗಲ್ಲಿ ಡ್ರಿಂಕ್ಸ್ ಮಾಡ್ತಾರೆ, ಅದು ನನಗೆ ಗೊತ್ತಿದೆ, ಆಯ್ತಾ? ನಾಳೆ ಈಗಲೇ ಎಚ್ಚರಿಕೆ ಕೊಡ್ತಾ ಇದೀನಿ ನೋಡಿ, ನಾಳೆ ಯಾರಾದ್ರೂ ಕುಡಿದು ಸತ್ರೆ ಗೊರಮಡುಗನಲ್ಲಿ ಎಷ್ಟು ಜನ ಮದ್ಯದ ಅಂಗಡಿ ಇಟ್ಟಿರ್ತಾರೋ ಅವ್ರ ಮೇಲೆಲ್ಲ ಕೇಸ್ ರಿಜಿಸ್ಟರ್ ಮಾಡಿ ಜೈಲ್ಗೆ ಹಾಕ್ತೀನಿ. ಯಾಕಂದ್ರೆ ಅವರೇ ಹೊಣೆ ಆಗ್ಬೇಕಾಗ್ತದೆ. ಈಗ ಲೈಸೆನ್ಸ್ ಇದ್ದು ಮಾರಾಟ ಮಾಡಿದ್ರೆ ಓಕೆ, ಆದ್ರೆ ವಿತೌಟ್ ಲೈಸೆನ್ಸ್ ನೀವು ಅಕ್ರಮವಾಗಿ ಮದ್ಯ ಮಾರಾಟ ಮಾಡಿದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ. ನಮ್ಗೆ ಟೈಮ್ ಇರ್ಲಿಲ್ಲ, ಒಂದ್ 2-3 ಸಲ ಹಂಗೂ ಲೋಕೆ ಅವರು ತಿಳಿಸಿದ್ರು, ಸರ್ ಹಿಂಗೆಲ್ಲ ಎಣ್ಣೆ ಮಾರಾಟ ಮಾಡ್ತಾ ಇದಾರೆ ಅಂತ ನಾವು ಫೋಕಸ್ ಮಾಡಕ್ ಆಗಿಲ್ಲ. ನೆಕ್ಸ್ಟ್ ಇದೇ ನಿಮ್ಗೆ ಎಚ್ಚರಿಕೆ, ಯಾರಾದ್ರೂ ಮಾರೋರಿದ್ರೆ ಅವ್ರಿಗೂ ಹೇಳ್ಬಿಡಿ, ಖಂಡಿತ ಬಿಡಲ್ಲ. ಎಣ್ಣೆ ಮಾರೋರ್ಗೆ ಜೈಲಿಗೆ ಕಳಿಸ್ತೀನಿ, ಗ್ಯಾರಂಟಿ. 4 ತಂಡಗಳ ಕ್ಯಾಪ್ಟನ್ಸ್ ಇದ್ದಾರೆ. ಎಲ್ಲ ಗ್ರೌಂಡ್ ಎಲ್ಲ ಪ್ರಿಪರೇಷನ್ ಮಾಡಿ ಗೋಪಾಲ್ ಗೌಡ್ರು ಆಯೋಜಕರಿದ್ದಾರೆ. ಎಲ್ರಿಗೂ ಕೂಡ ಈ ಸಮಯದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬ್ಯಾಟ್ ಬೀಸಿ ಬೌಲಿಂಗ್ ಮಾಡಿ ಕ್ರೀಡಾಭಿಮಾನಿಗಳಿಂದ ಚಿಳ್ಳೆ ಚಪ್ಪಾಳೆ ಹೊಡೆದು ಹುರಿದುಂಬಿಸಿದ ಕ್ರೀಡಾಭಿಮಾನಿಗಳು ಇಲ್ಲ ಅನ್ನೋ ಸಿಲ್ಲಿ ಕಾರಣಗಳು ಕೊಡೋದಕ್ಕೆ ಇದಂಗಾಯ್ತಂದ್ರೆ ಮೈಸೂರು ಪಟ್ಟಿನಲ್ಲಿ ಮೈಸೂರಲ್ಲಿ ಅಂತ ಹುಡುದಂಗೆ 10 ವರ್ಷದಿಂದ ಕಪ್ಪು ಗೆದ್ದಿಲ್ಲ ಅಂತ ಸಪೋರ್ಟ್ ಮಾಡೋದನ್ನ ಬಿಡೋದಕ್ಕೆ ಎಂತ ಕಲಿಮೆಂಟ್ ಚೂರು ಕೊಡ್ತಾ ಇಲ್ಲ. ಮತ್ತೊಂದು 2 ಬಾಲ್ ಆಗ್ತಾರೆ ಜಿಲ್ಲಾ ಮಾಧ್ಯಮ ಎಪಿಸಿಸಿ ಡಾಕ್ಟರ್ ಬಿ ವಿಶ್ವನಾಥ್ ಅವರು ಬೌಲರ್ ವರ್ಸಸ್ ಬ್ಯಾಟ್ಸ್ಮನ್. ಸಬ್ ಇನ್ಸ್ಪೆಕ್ಟರ್ ಶಿಡ್ಲಘಟ್ಟ ನಮ್ಮ ಸತೀಶ್ ಸರ್ ಬ್ಯಾಟ್ಸ್ಮನ್. ಉತ್ತಮವಾದ ಬೌಲಿಂಗ್, ಗೋಪಾಲ್ ಗೌಡ್ರು ಒಂದು ಬಾಲ್ ಹಾಕಿ ಭರ್ಜರಿ ಹೊಡೆದ, ಆದ್ರೆ ಹೆಲ್ಮೆಟ್ ಹಾಕಿಲ್ಲ ನಾನು. ಫಾಸ್ಟ್ ಬಾಲಿಂಗ್ ಹಾಕಿ, ಫುಲ್ ಸ್ಲೋ ಆಗ್ತಾರೆ ಅದಕ್ಕೆ. ಸೂಪರ್ ಸಿಕ್ಸ್. ಸಬ್ ಇನ್ಸ್ಪೆಕ್ಟರ್ ಸತೀಶ್ ರವರ ಬಳಿ ಸೆಲ್ಫಿಗಾಗಿ ಮುಗಿಬಿದ್ದರು.
ಕ್ರೀಡೆಯನ್ನು ಉತ್ತೇಜಿಸಿ ಮಾತನಾಡಿದ ಕೆಪಿಸಿಸಿ ಜಿಲ್ಲಾ ಅಂತಿಮ ವಕ್ತಾರ ಬಿ ವಿಶ್ವನಾಥ್, ಪ್ರತಿಯೊಬ್ಬರು ಕ್ರೀಡೆ ಆಡಬೇಕು, ಅದರಿಂದ ಮನಸ್ಸು ಸದೃಢವಾಗುತ್ತದೆ. ಯುವಕರು ಕ್ರೀಡೆಯ ಜೊತೆಗೆ ಓದಿ ಉತ್ತಮ ಅಧಿಕಾರಿಗಳಾಗಬೇಕು. ನಿಮ್ಮ ಊರಿಗೆ ಯಾವುದೇ ರೀತಿಯ ಸಹಾಯ ಬೇಕಾದರೂ ನಾನು ಸದಾ ನಿಮ್ಮ ಜೊತೆಯಲ್ಲೇ ಇರುತ್ತೇನೆ. ಇಂತಹ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಿ ಊರಿಗೆ ಕೀರ್ತಿ ತರುತ್ತಿರುವ ಎಲ್ಲರಿಗೂ ಶುಭಾಶಯಗಳು ಎಂದು ಹೇಳಿದರು. ಹಾಗೆ ಈ ಒಂದು ಗ್ರಾಮದಲ್ಲಿ ಆಯೋಜನೆ ಮಾಡಿರುವಂತಹ ಕ್ರಿಕೆಟ್ ಆಯೋಜನೆ ಏನಪ್ಪ, ಇವತ್ತು ಶಿಡ್ಲಘಟ್ಟದ ಈ ನಮ್ಮ ಭಾಗದಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳು ನಡೀತಾ ಇದೆ. ಈಗಾಗಲೇ ನಮ್ಮ ಸಾಹೇಬ್ರು ಹೇಳಿದ್ರು, ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರು, ಸುಮಾರು ಕಡೆ ಜೂಜಾಡ್ತಾರೆ, ಗೋಳಿ ಆಟ ಆಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಡ್ರಿಂಕ್ಸ್ ಮಾರಾಟ ಮಾಡ್ತಾರೆ, ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸದೆ ಅವ್ರನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ಇವೆಲ್ಲಕ್ಕೂ ಏನಕ್ಕೆ ಕ್ರಿಕೆಟ್ ಆಡೋದು ಅಂತಂದ್ರೆ ಈ ಆಟಗಳನ್ನ ಬೇಕು, ಈ ತರ ಕ್ರೀಡೆಗಳನ್ನ ಕೊಟ್ಬಿಟ್ಟು ಈ ಕೆಲವೊಂದು ಆಟಗಳಿಂದ ಅವ್ರನ್ನ ದೂರ ಮಾಡಬೇಕು, ಕೆಟ್ಟ ಚಟಗಳಿಂದ. ಅದಕ್ಕೆ ನಾವು ಸ್ಪೋರ್ಟ್ಸ್ ಅನ್ನೋದು ಒಂದು ಇಕ್ಕಿರ್ತಾರೆ, ಅವರ ಒಂದು ನಾಯಕತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಈ ಒಂದು ಸ್ಪೋರ್ಟ್ಸ್ ಅನ್ನ ಇಕ್ತಾರೆ. ಹಾಗಾಗಿ ತಮ್ಮಲ್ಲಿ ಕೇಳೋದಿಷ್ಟೇ, ನೀವು ಕ್ರಿಕೆಟ್ ಆಡಿ. ಕ್ರಿಕೆಟ್ ಈಗ ಇಷ್ಟು ಜನ ಸೇರಿದ್ದೀರಾ, ಇಷ್ಟು ಜನದಲ್ಲಿ ಒಬ್ಬರಾದರೂ ಇಬ್ಬರಾದರೂ ಸ್ಟೇಟ್ ಲೆವೆಲ್ಗೆ ಹೋಗ್ಬೇಕು, ಸ್ಟೇಟ್ ಲೆವೆಲಲ್ಲಿ ಆಡಬೇಕು, ಇಲ್ಲ ರಾಷ್ಟ್ರ ಲೆವೆಲಲ್ಲಿ ಆಡಬೇಕು. ಟೂರ್ನಮೆಂಟ್ನಲ್ಲಿ ಮೊದಲ ಬಹುಮಾನ 10,000 ನಿಗದಿಪಡಿಸಲಾಗಿದ್ದು, ಎರಡನೇ ಬಹುಮಾನ 5,000 ಸೇರಿದಂತೆ ಸಂಪೂರ್ಣ ಟೂರ್ನಮೆಂಟ್ಗೆ ಅಗತ್ಯ ಪ್ರೋತ್ಸಾಹವನ್ನು ಗ್ರಾಮದ ಯುವ ಮುಖಂಡ ಗೋಪಾಲ್ ಗೌಡ ಹಾಗೂ ಪತ್ರಕರ್ತ ಮೈತ್ರಿ ಲೋಕೇಶ್ ಒದಗಿಸಿದ್ದರು. ಫಲಿತಾಂಶದಲ್ಲಿ ಆರ್ಮಿ 11 ತಂಡ ಪ್ರಥಮ ಬಹುಮಾನ 10,000 ಹಾಗೂ ಆಕರ್ಷಕ ಟ್ರೋಫಿ ಪಡೆದರೆ, ಓಜಿ ತಂಡ ದ್ವಿತೀಯ ಬಹುಮಾನ 5,000 ಹಾಗೂ ಆಕರ್ಷಕ ಟ್ರೋಫಿ ಪಡೆದರು. ಯಂಗ್ಸ್ಟರ್ಸ್ ತೃತೀಯ ಬಹುಮಾನ, ಕಿಂಗ್ಸ್ ತಂಡ ಚತುರ್ಥ ಬಹುಮಾನ ಪಡೆದುಕೊಂಡವು. ಬಹುಮಾನ ವಿತರಣೆ ಮಾಡಿ ಮಾತನಾಡಿದ ಗೋಪಾಲ್ಗೌಡ ಹಾಗೂ ಪತ್ರಕರ್ತ ಮೈತ್ರಿ ಲೋಕೇಶ್, ನಮ್ಮೂರಲ್ಲಿ ಯುವಕರಿಗಾಗಿ ಈ ರೀತಿ ಕ್ರೀಡಾ ನಡೆಯುವುದರಿಂದ ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗುತ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕ್ರೀಡೆಗಳು ಮಾಡಿ ಗ್ರಾಮಕ್ಕೆ ಉತ್ತಮ ಹೆಸರು ಬರಲು ಶ್ರಮಿಸೋಣ ಎಂದರು. ನಮಸ್ಕಾರ. ಗುರುಮುಡುಗು ಏನು 2ನೇ ಸಲ ಗುರುಮುಡುಗು ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯನ್ನು ಕ್ರಿಕೆಟ್ ಆಯೋಜನೆ ಮಾಡಲು ನಮ್ಮ ಗ್ರಾಮದ ಯುವಕರು ಬಹಳ ಪ್ರೋತ್ಸಾಹ, ಏನು ಗ್ರಾಮದಲ್ಲಿರುವಂಥ ಹುಡುಗರೇ ಅಲ್ಲ, ನಿಜವಾಗ್ಲೂ ಎಲ್ಲರೂ ಹಿರಿಯರು ಕೂಡ ಇಲ್ಲಿ ಬಂದು ನಮಗೆ ಬಹಳ ಪ್ರೋತ್ಸಾಹ ಕೊಟ್ಟಿರ್ತಾರೆ. ಆ ನಿಟ್ಟಿನಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ನಾವು ಪ್ರತಿ ವರ್ಷವೂ ಇದೇ ಥರ ಟೂರ್ನಮೆಂಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಆಸೆ. ಬಟ್ ನಮ್ಮೂರು ಬಹಳ ಮಿಡಲ್ ಕ್ಲಾಸ್ ಇರೋದು, ಇಲ್ಲಿ ಬಹಳ ಶ್ರೀಮಂತ ನಮ್ಗೆ ಆರ್ಗನೈಸರ್ಸ್ ಕಡಿಮೆ ಆಗ್ತಾರೆ. ಅದರಲ್ಲಿ ಇದರಲ್ಲೇ ಉಟ್ಕೊಂಡು ಯುವ ಕ್ರೀಡಾಪಟುಗಳನ್ನು ಉತ್ತೇಜನ ಮಾಡಲು ಮುಂದೆ ಬಂದು ಈ ಥರ ಹೆಲ್ಪ್ ಮಾಡೋದ್ರಿಂದ ನಮಗೆ ಬಹಳ ಸಂತೋಷ. ವಿಶೇಷವಾಗಿ ಇಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಅಜಿತ್ ಮತ್ತು ಚೇತನ್, ಗಂಗರಾಜ್ ಸ್ವಾಮಿ ಮತ್ತು ಗೌತಮ್ ಸ್ವಾಮಿ ಅವರ ಒಂದು ಶ್ರಮದಿಂದ ಇವತ್ತು ಕ್ರಿಕೆಟ್ ಈ ಪಂದ್ಯಾವಳಿ ಆಡ್ಬೇಕಂತ ಹೇಳಿದ್ರೆ, ಅವರಿಂದನೇ ಹೆಚ್ಚು ಕಡಿಮೆ ಈ ಒಂದು ನಡಿಬೇಕಂದ್ರೆ ಅವ್ರಿಗೆ ಫಸ್ಟ್ ಸಲ್ಲಬೇಕು ಯಶಸ್ಸು. ಹಾಗೂ ಅವರ ಒಂದು ಏನು 11 ಜನ ಅವರ ಜೊತೆ ನಿಂತು ಹೆಚ್ಚು ಕಡಿಮೆ ಒಂದು ವಾರ ಪ್ರಿಪ್ರೇಷನ್ ಮಾಡೋದಕ್ಕೆ ಇದೆಲ್ಲ ಸಹಕರಿಸಿರ್ತಾರೆ. ಏನು ಇಲ್ಲಿ ಸಿದ್ಧತೆ ಆಗಿರ್ಬೋದು, ಕ್ರೀಡಾಂಗಣ ಸ್ವಚ್ಛ ಮಾಡೋಗಿರ್ಬೋದು, ಫ್ಲೆಕ್ಸಿಗಳಾಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಪೆಂಡಲ್ ಆಗಿರ್ಬೋದು, ಇಲ್ಲಿ ಮೈಕ್ ಸೆಟ್ ಈ ರೀತಿ ಅದ್ದೂರಿಯಾಗಿ ಬರ್ಬೇಕಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣೀಭೂತರು ಇವರೇ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ನಮ್ಮೂರು ಭಾಳ ಕ್ರೀಡೆ ಇದೆ, ಹಲವು ಕ್ರೀಡೆಗಳಿದೆ. ವಾಲಿಬಾಲ್ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ, ಕಬಡ್ಡಿ ಆಡ್ತಾರೆ, ಖೋ ಖೋ ಆಡ್ತಾರೆ, ಈಜು ಹೊಡಿತಾರೆ, ಅಲಾಂಗ್ ಜಂಪು, ಹೈ ಜಂಪು, ಕುಸ್ತಿ ಎಲ್ಲ ಗೌರ್ಮೆಂಟ್ಗಳಲ್ಲಿ ಸಕಲ ವಿದ್ಯೆಗಳಿರುವಂಥ ಊರು. ಬಟ್ ಏನಂದರೆ ಅವಕಾಶಗಳು ಕಡಿಮೆ. ಅದರಿಂದ ನಾವು ಇನ್ನಷ್ಟು ಮುಂದೆ ಹೋಗ್ಬೇಕಂತ ಹೇಳಿದ್ರೆ ಈ ಕ್ರೀಡೆಗಳಲ್ಲಿ ಪಾಲ್ಗೊಳ್ಬೇಕು. ದೈಹಿಕವಾಗಿ ಮಾನಸಿಕವಾಗಿ ಈ ಕ್ರೀಡೆ ಆಡೋದ್ರಿಂದ ನಮಗೆ ಒಳ್ಳೆ ಆರೋಗ್ಯ ವೃದ್ಧಿಸುತ್ತೆ, ಒಳ್ಳೆ ನಮಗೆ ಮೈಂಡ್ ಪವರ್ ಜಾಸ್ತಿ ಆಗುತ್ತೆ. ಹಲವು ವಿಚಾರಗಳು ಇದರಿಂದ ಪ್ರತಿನಿತ್ಯ ನಾವು ಬಾಡಿಯಲ್ಲಿರುವಂಥ ಎಲ್ಲ ಆರ್ಗನ್ಸು ಆ್ಯಕ್ಟಿವ್ ಅಲ್ಲಿ ಕೆಲಸ ಮಾಡೋದ್ರಿಂದ ಈ ಒಂದು ಪಂದ್ಯಾವಳಿಗಳಿಗೆ ಅಂದರೆ ಕ್ರಿಕೆಟ್ ಆಡೋದ್ರಿಂದ ಒಳ್ಳೆಯದು. ವಿಶೇಷವಾಗಿ ಈ ಕ್ರಿಕೆಟ್ ಆಡಬೇಕು ಈ ಥರ ಅಂತ ಹೇಳಿದಾಗ ಈ ಹುಡುಗರು ನಾನು ಗೋರ್ಮಡು ಗ್ರಾಮದಲ್ಲಿ ಯುವಕರನ್ನು ಪ್ರೋತ್ಸಾಹ ಮಾಡಲು ಗೋಪಾಲ್ ಗೌಡರು ಅಂತ ಇರ್ತಾರೆ, ನಮ್ಮ ಜೊತೆ ಇರ್ತಾರೆ. ಅವರು ಕೇಳಿದ್ದಕ್ಕೆ ಮಾಡ್ರಪ್ಪ, ಏನು ಅದಕ್ಕಿಲ್ಲ ಅಂತ ಹೇಳ್ತೀನಿ, ಏನು ಬೇಕು ಕೇಳಿದ್ರೆ ಏನು ಬೇಕಾದ್ರೂ ನಾವು ಅದನ್ನು ಇದನ್ನೋದೇ ಇಲ್ಲ, ಏನಾದರೂ ಮಾಡಿ ಅಂತ ಹೇಳಿದಾಗ ಅಣ್ಣ ಈ ಥರ ಒಂದು ಫಸ್ಟ್ ಪ್ರೈಸು ಈ ಥರ ನಮ್ಮ ಗ್ರಾಮದಲ್ಲಿ ಆಡೋದು. ಯಾಕಂದರೆ ₹25 received on phone pay. 5,000 ಅಂತ ಹೇಳಿದಾಗ 100% ಅದಕ್ಕೇನು ಬೇಕೋ ಎಲ್ಲ ಸಹಕಾರ ಕೊಡ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಜೊತೆ ಕೈ ಜೋಡಿಸಿದಂಥ ಗೋಪಾಲ್ ಗೌಡರಿಗೆ ನಿಜವಾಗ್ಲೂ ಅಭಿನಂದನೆಗಳು ತಿಳಿಸ್ಬೇಕು. ಮತ್ತೆ ಇನ್ನೊಬ್ಬರು ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ ನಮಗೆ ಮಾರ್ಗದರ್ಶನ ನೀಡ್ತಾರೆ ಉದಯವಾಣಿ ರಾಮದಾಸ್ ಅಣ್ಣವರು. ಯಾವುದೇ ಕ್ರೀಡೆಗಳಿಗೆ ಊರಲ್ಲಿ ಏನೇ ನಮ್ಮ ಬೇಕಂತ ಹೇಳಿದ್ರು ಜೊತೆಯಲ್ಲಿ ನಿಂತ್ಕೊಳ್ತಾರೆ. ಪೊಲೀಸ್ ಸ್ಟೇಷನ್ನು, ತಾಲೂಕು, ಎನಿವನ್
ನಮ್ಮ ಜೊತೆ ಇರ್ತಾರೆ, ಮಾರ್ಗದರ್ಶನ ನೀಡ್ತಾರೆ. ಉದಯವಾಣಿ ರಾಮದಾಸ್ ಅಣ್ಣ ಮಾಡ್ರ ಏನು ಬೇಕು ಸಪೋರ್ಟ್ ನಿಮಗೆ ಅಂತ ಹೇಳಿದ್ರು. ಅವ್ರಿಗೂ ನಾವು ಈ ಸಮಯದಲ್ಲಿ ಅಭಿನಂದನೆಗಳು, ಕೃತಜ್ಞತೆಗಳು ತಿಳಿಸ್ತೀವಿ. ಮತ್ತು ಇನ್ನೊಬ್ಬರು ಜಿಲ್ಲಾ ಮಾಧ್ಯಮ ವಕ್ತಾರರು KPCC ಇವರು ವಿಶ್ವನಾಥ್ ಅಂತೇಳಿ ನನ್ನ ಆತ್ಮೀಯರು. ಅದಕ್ಕೆ ಅವ್ರಿಗೂ ಈ ಒಂದು ಪಂದ್ಯಾವಳಿಯಲ್ಲಿ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಸಹಾಯ ಆತ್ಮ ಹೇಳಿಬಿಟ್ಟು ಏನು ಮಾಡ್ಕೊಂಡಿದ್ದೀರ ಏನಿಲ್ಲಪ್ಪ ಅಂತ ಹೇಳಿದಕ್ಕೆ ಕಂಪ್ಲೀಟಾಗಿ ಒಂದು 100 ಜನ ಮೇಲೆ ತಿನ್ನೋದಕ್ಕೆ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಅವ್ರಿಗೂ ಅಭಿನಂದನೆಗಳು ನಮ್ಮ ಗ್ರಾಮಸ್ಥರ ಕಡೆಯಿಂದ. ವಕೀಲರು ನಮ್ಗೆ ಯಾವುದೇ ಒಂದು ಹೆಚ್ಚು ಕಡಿಮೆ ಆದಾಗ ಬೇಲ್ ಆಗಿರ್ಬೋದು, ಕ್ರಿಮಿನಲ್ ಕೇಸಸ್ ಆಗಿರ್ಬೋದು, ಎಂಟೈರ್ ನಮ್ದು ಏನೇ ಕಾರ್ಯಕ್ರಮಗಳು ಪ್ರೋಗ್ರಾಮ್ಸಲ್ಲಿ ನಮ್ಗೆ ಲೀಗಲ್ ಅಡ್ವೈಸ್ ಯಾರಾದರೂ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಲೀಗಲ್ ಅಡ್ವೈಸರ್ ಸಮ ಅವ್ರಿಗೂ ಅಭಿನಂದನೆಗಳು ತಿಳಿಸ್ತಾ ಇರ್ತೀವಿ. ಇನ್ನೊಂದು ಹೇಳಿದ್ರೆ ಪಾಪ ನಮ್ಮ ಊರಿನ ಗ್ರಾಮಸ್ಥರಾದಂಥ ಅಭಿಷೇಕ್ ಅವರು ಈ ರೀತಿ ಒಂದು ಸ್ವಚ್ಛತೆ ಮಾಡಬೇಕು ಅಂತ ಅವ್ರದ್ದೇ ಒಂದು JCP ಇದೆ ಸ್ವಂತ. JCP ಇರೋದ್ರಿಂದ ಅವರು ಹಣ ಮಾಡ್ಕೊಡ್ತೀನಿ ಬೇಡ ಅಂತೇಳಿ ₹1 ಇಸ್ಕೊಳ್ತೀರಾ ಪಾಪ ನಮಗೆ ಈ ಒಂದು ಕ್ರೀಡಾಂಗಣ ಸ್ವಚ್ಛತೆ ಮಾಡ್ಕೊಂಡಿರ್ತಾರೆ. ಗ್ರಾಮಸ್ಥರ ಪರವಾಗಿ, ನಮ್ಮ ಕ್ರೀಡಾಪಟುಗಳ ಪರವಾಗಿ ಅವ್ರಿಗೂ ಅಭಿನಂದನೆಗಳು ತಿಳಿಸೋಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಬ್ಬರು ಮಧು ಟ್ರ್ಯಾಕ್ಟ್ರು ಅವ್ರದ್ದೇ ಸ್ವಂತ ಇರೋದ್ರಿಂದ ರೋಟ್ರಿ ಕಂಪ್ಲೀಟ್ ಆಗಿ ₹1 ಇಸ್ಕೊಂಡಿಲ್ಲ. ಅಜಿತ್ ₹1 ಇಸ್ಕೊಂಡಿದ್ದೀರಾ, ಈ ರೋಟ್ರಿ ಹೊಡ್ಕೊಂಡಿರ್ತಾನೆ. ಎಲ್ಲರ ಪರವರೆಗೂ ಅವ್ರಿಗೂ ಅಭಿನಂದನೆಗಳು ತಿಳಿಸ್ತಾ ಇಷ್ಟೊಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನನಗೂ ಒಂದು ಅವಕಾಶ ಮಾಡಿಕೊಟ್ಟು ನಾನು ಇಲ್ಲಿ ಪಾಲ್ಗೊಂಡು ಇವ್ರನ್ನೆಲ್ಲ ಯುವಕರಿಗೆ ವಿಜಯ್ ಅವರು ಊಟ ಮಾಡಿಸ್ಕೊಟ್ಟಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಅನ್ನದಾಸೋಹ ಕಾರ್ಯಕ್ರಮ ಅವ್ರಿಗೂ ಸಲ್ಲಬೇಕಪ್ಪ. ಅದರಿಂದ ಈ 2 ಮ್ಯೂಸಿಕ್ ಟೈಮ್ ಐತಿಂದೆ. ಈಗ ಮುಂದಿನ ಕಾರ್ಯಕ್ರಮಕ್ಕೆ ರಾಜಸ್ವಾಮಿ ಕೂಡ ನಮಗೆ ಸಹಾಯ ಮಾಡಿರ್ತಾರೆ. ಅವರಿಗೂ ಧನ್ಯವಾದಗಳು. ಗೊರಮಡಗು ಗ್ರಾಮದವರಿಗೆ ಮಾತ್ರ ಸೀಮಿತ ಆಗಿದ್ದ ಈ ಟೂರ್ನಮೆಂಟ್ನಲ್ಲಿ ಹೊಸ ಜೆರ್ಸಿ ಧರಿಸಿದ ಕ್ರೀಡಾಪಟುಗಳಿಂದ ಕ್ರಿಕೆಟ್ ಮೈದಾನ ತುಂಬಿ ಗ್ರಾಮವು ಕ್ರೀಡೋತ್ಸವದ ವಾತಾವರಣವನ್ನು ಸೃಷ್ಟಿಸಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಮುನಿನಾರಾಯಣ ಸ್ವಾಮಿ, ಗ್ರಾಮದ ಯುವ ಮುಖಂಡ ಗೋಪಾಲಗೌಡ, ಡಿಶ್ ಮಂಜುನಾಥ್, KPCC ಜಿಲ್ಲಾ ಮಾಧ್ಯಮ ವಕ್ತಾರ B ವಿಶ್ವನಾಥ್, ಉದಯವಾಣಿ ರಾಮದಾಸ್, ಮೈತ್ರಿ ಲೋಕೇಶ್, ಮಂಜುನಾಥ್ GB, ಪೊಲೀಸ್ ಪೇದೆ, ವಕೀಲ ನರಸಿಂಹ, ಬಿಲ್ ಕಲೆಕ್ಟರ್ ಸುಬ್ರಹ್ಮಣ್ಯ, ಶಿವರಾಜ್, ವೆಂಕಟೇಶ್, ಮುನಿಕೃಷ್ಣ, ಮುನಿಯಪ್ಪ, JCB ಚೇತನ್, ವಿಜಯ್ ಕುಮಾರ್, ಟ್ರ್ಯಾಕ್ಟರ್ ಮಧು, ಅಜಿತ್, ಗೌತಮ್, ಚೇತನ್, ಗಂಗರಾಜು ಸೇರಿದಂತೆ ಗ್ರಾಮದ ಯುವಕರು, ಗ್ರಾಮಸ್ಥರು ಹಾಗೂ ಯುವಕರು ಭಾರೀ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ವರದಿ ಗೊರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಈ ನೀರು ವಾಟರ್ ಪ್ಯೂರಿಫೈರ್ ಇಂದಾನೆ ತಗೊಂಡಿರೋದು. ತುಂಬಾ ಶುದ್ಧವಾಗಿದೆ ಅಂತ ಅನ್ನಿಸ್ತಾ ಇದೆಲ್ಲ. ಲೆಟ್ಸ್ ಡೂ ಎ ರಿಯಾಲಿಟಿ ಚೆಕ್. ಈ ಆನ್ಲೈನು ಅಥವಾ ಲೋಕಲ್ ವಾಟರ್ ಪ್ಯೂರಿಫೈರ್ಗಳಲ್ಲಿರೋ ಫಿಲ್ಟರ್ಗಳಲ್ಲಿ BPA ಅಂದರೆ ಬಿಸ್ಫೆನಾಲ್ A ಅನ್ನೋಂಥ ಒಂದು ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸು, ಮಕ್ಕಳ ಕುಂಠಿತ ಬೆಳವಣಿಗೆ, ಇನ್ಫರ್ಟಿಲಿಟಿ, ಮಹಿಳೆಯರಲ್ಲಿ PCOD, ಟೈಪ್ 2 ಡಯಾಬಿಟೀಸು, ಬ್ಲಡ್ ಪ್ರೆಷರು ಹಾಗೂ ಕ್ಯಾನ್ಸರ್ ಅಂತ ರೋಗನೂ ಬರ್ಬೋದು. ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈರ್ಗಳನ್ನು ಸರ್ಕಾರನೇ ನಿಷೇಧ ಮಾಡಿದೆ. ಹಾಗಾದರೆ ಆಲ್ರೆಡಿ ನಿಮ್ಮ ಮನೇಲಿ ವಾಟರ್ ಪ್ಯೂರಿಫೈರ್ಗಳಿದಾವಲ್ಲ, ಅವನ್ನೇನು ಮಾಡಿ? ನಿಮ್ಮ ಮನೆಯಲ್ಲಿರೋ ವಾಟರ್ ಪ್ಯೂರಿಫೈರ್ಗಳಿಗೆ ISI BIS ಸರ್ಟಿಫೈಡ್ ಆಗಿರುವಂತಹ ಒಳಗಿನ ಫಿಲ್ಟರ್ಸ್, ಪೈಪ್ಸ್, ಕನೆಕ್ಟರ್ಸ್ ಎಲ್ಲನೂ ಬದಲಾಯಿಸ್ಕೊಡಿ. ಕೇವಲ ₹3,800 1 ವರ್ಷ ವ್ಯಾರಂಟಿ ಕೂಡ ಸಿಗುತ್ತೆ. ಈ ಲಿಮಿಟೆಡ್ ಪೀರಿಯಡ್ ಆಫರ್ನ ಮಿಸ್ ಮಾಡ್ಕೊ. ನೀವು ಪ್ರೀತಿಸುವ ಕುಟುಂಬದ ಆರೋಗ್ಯಕ್ಕಾಗಿ ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ ಫಿಲ್ಟರ್ಸನ್ನೇ ಬಳಸಿ. ಈ ಕೂಡಲೇ ಆರ್ಡರ್ ಮಾಡಲು ಈ ನಂಬರ್ಗಳನ್ನು ಸಂಪರ್ಕಿಸಿ.